ಎಸ್ ರಾಜಪ್ಪ, ಹಾಗೆ ಸಂಪರ್ಕದಲ್ಲಿರಿ. ಈಗ ಸಿಎಂ ಸಿದ್ದರಾಮಯ್ಯ ಆಗಮಿಸುತ್ತಿದ್ದಾರೆ, ನೋಡ್ತಾ ಇದ್ದೀವಿ. ಗಾಯಾಳುಗಳನ್ನ ಅಲ್ಲಿ ಭೇಟಿ ಮಾಡಿ ಅವ್ರನ್ನ ಮಾತನಾಡಿಸಿ ಈಗ ಹೊರಬರ್ತಿರುವಂತಹ ದೃಶ್ಯ. ಸಿಎಂ ಸಿದ್ದರಾಮಯ್ಯ ಆಸ್ಪತ್ರೆಯಿಂದ ಈಗ ಹೊರಬರ್ತಿರುವಂತಹ ದೃಶ್ಯಗಳನ್ನ, ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ರಿಕವರ್ ಆಗ್ತಾ ಇಲ್ಲಿರ್ತಕ್ಕಂಥ ಎಲ್ಲ ಪೇಷಂಟ್ಗಳು ಕೂಡ ರಿಕವರ್ ಆಗ್ತಾ ಇದ್ದಾರೆ. ಎಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಸರ್ಕಾರ ಅದೆಲ್ಲ ಎಕ್ಸ್ಪೆನ್ಸಸ್ ಕೂಡ ನಾವೇ ನೋಡ್ಕೊತೀವಿ ಅಂತ ಹೇಳಿದ್ದೀನಿ. ಏನು ಟ್ರೀಟ್ಮೆಂಟ್ ಎಕ್ಸ್ಪೆನ್ಸಸ್ ಇದೆ ಅವೆಲ್ಲ ಮತ್ತೆ ಬೆಸ್ಟ್ ಅವೈಲಬಲ್ ಟ್ರೀಟ್ಮೆಂಟ್ ಕೊಡಿ ಅಂತ ಸರ್. ಈಗ ಗಾಯಾಳುಗಳ ಜೊತೆ ಮಾತನಾಡಿದ್ರೆ ಎಲ್ಲ ಚೆನ್ನಾಗಿ ರಿಕವರ್ ಆಗ್ತಾ ಇದೀವಿ ಅಂತ ಹೇಳಿದ್ರು. ಯಾವಾಗ ಡಿಸ್ಚಾರ್ಜ್ ಮಾಡಬಹುದು? ಇನ್ನ 2-3 ದಿನ ಆಗ್ಬೇಕು ಅಲ್ಲಮ್ಮ. ಡಿಸ್ಚಾರ್ಜ್ ಆಗಬೇಕಾದ್ರೆ ಡಿಸ್ಚಾರ್ಜ್ ಮಾಡಬೇಕಾದ್ರೆ ಯಾವಾಗ ಹುಷಾರಾಗ್ತಾರೆ ಅವರೆಲ್ಲ ರಿಟೈರ್. ಈಗ ಇಬ್ರು ಆಗ್ಲೇ ಡಿಸ್ಚಾರ್ಜ್ ಆಗಿದ್ದಾರೆ, ಗೊತ್ತಾಯ್ತಾ? ಅವ್ರಿಗೆ ಯಾವಾಗ ರಿಕವರ್ ಆಯ್ತಾರೆ ಅವ್ರಿಗೆ ಡಿಸ್ಚಾರ್ಜ್ ಯಾರನ್ನ ಶಂಕಿತರ ಸುಳಿವು ಸಿಕ್ಕಿದೆಯಾ? ಪತ್ತೆ ಹಚ್ಚಿದ್ದಾರೆ. ಅವನು ಟೋಪಿ ಹಾಕೊಂಡು ಮಾಸ್ಕ್ ಹಾಕೊಂಡು ಬಸ್ನಲ್ಲಿ ಬಂದವನೇ, ಗಡ್ಡ ಬಿಟ್ಟವನೇ. ಅವನು ಬಂದು ಒಂದು ಬ್ಯಾಗ್ನಲ್ಲಿ ನೇತಾಕೊಂಡು ಆ ಬ್ಯಾಗ್ನೊಳಗಡೆ ಇಟ್ಕೊಂಡು ಬಂದವನೇ. ಸೊ ಅದು ಟೈಮ್ ಬಾಂಬ್, ಆ ಟೈಮಿಂಗ್ಸ್ ಇಟ್ಕೊಂಡಿದ್ದಾನೆ. ಅವನು ಬಂದು ಹೋದ್ಮೇಲೆ 1 ಗಂಟೆ ಮೇಲೆ ಅದು ಬ್ಲಾಸ್ಟ್ ಆಗಿದೆ. ಸೊ ಅವನು ಬಸ್ನಲ್ಲಿ ಬಂದಿರೋದು, ಹೋಟೆಲ್ಗೆ ಎಂಟರ್ ಆಗಿರೋದು, ಅಲ್ಲಿ ಕೂತ್ಕೊಂಡು ತಿಂಡಿ ತಿಂದಿರೋದು, ಇವೆಲ್ಲ CCTVನಲ್ಲಿ ಬಂದಿದೆ. ಸೊ ಇನ್ನೊಂದು 1-2 ದಿನಗಳಲ್ಲಿ ಅವನ್ನ ಪತ್ತೆ ಹಚ್ಚಿ ವಿಲ್ ಟೇಕ್ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಎಲ್ಲ ಅಂಗಲ್ಗಳಲ್ಲೂ ಕೂಡ ಮಾಡಿ ಸರ್. ಇಲ್ಲಿರುವ ಗಾಯಾಳುಗಳು ಏನು ಹೇಳಿದ್ರು? ಏನು ಹೇಳ್ತಾರ್ರಿ, ವಾಸಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಸ್ಥಳದ ಬಗ್ಗೆ ಯಾವುದಕ್ಕೆ ಅವ್ರ ಪಾಪ ಗೊತ್ತಿಲ್ಲ, ಶಾಕ್ ಆಗಿದೆ ಕೆಲವರಿಗೆ, ಅವ್ರಿಗೆ ಗೊತ್ತಿಲ್ಲ. ಪಕ್ಕದಲ್ಲಿ ತಿಂಡಿ ತಿಂತಾ ಇದ್ರಂತೆ. 6 ಜನ ಮೈಕೋ ಚಿಪ್ ಅಲ್ಲಿ ಕೆಲಸ ಮಾಡ್ತಿದ್ದವರು 6 ಜನ ಹೋಗಿದ್ದಾರೆ. ಒಬ್ರಿಗೆ ಮಾತ್ರ ಸ್ವಲ್ಪ ಸೀರಿಯಸ್ ಇದೆ, ಅವರು ಕೂಡ ರಿಕವರ್ ಆಗಿದೆ. ಇನ್ನೊಬ್ರಿಗೆ ಕಣ್ಣು ಇದಾಗಿದೆ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾ ಇದ್ದಾರೆ.